ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ನಮಸ್ಕಾರ, ಸುಮನ್ ಟಿವಿ ಕನ್ನಡಕ್ಕೆ ಸ್ವಾಗತ. ನಾನು ಅಂಕಿತಾ ಜೈನ್. ಈಗಾಗಲೇ ನೀವು ಹಿಂದಿನ ಸಂಚಿಕೆಯಲ್ಲಿ ನೋಡಿರ್ತೀರಾ, ಜ್ಯೋತ್ಸ್ನಾ ವೆಂಕಟೇಶ್ ಅವರು ಮಾತನಾಡಿದ್ದಾರೆ. ಅವರ ಲೈಫ್ ಜರ್ನಿ ಯಾವ ರೀತಿಯಾಗಿದೆ, ಅದೇ ರೀತಿಯಾಗಿ ಅವರು ಯಾವೆಲ್ಲ ಕಾಂಪಿಟಿಷನ್ಗೆ ಪಾರ್ಟಿಸಿಪೇಟ್ ಮಾಡಿದ್ರು, ಅದೇ ರೀತಿಯಾಗಿ ಆಫ್ಟರ್ ಮ್ಯಾರೇಜ್ ಆದ್ರೂ ಕೂಡ ನೀವು ಯಾವ ರೀತಿಯಾಗಿ ವರ್ಕೌಟ್ ಮಾಡಬೇಕು ಅಂತ ಹೇಳಿ ಅವರು ಕೂಡ ಹೇಳಿದ್ರು. ಈಗ ಈ ಸಂಚಿಕೆಯಲ್ಲಿ ಅವರ ಡಯಟ್ ಯಾವ ರೀತಿಯಾಗಿರುತ್ತೆ, ಹಾಗೆ ಬ್ಯಾಲೆನ್ಸ್ ಡಯಟ್ ಯಾವ ರೀತಿಯಾಗಿ ಮಾಡಬೇಕು, ಇನ್ನು ವರ್ಕೌಟಿಗೂ ಹೋಗೋಕ್ಕಿಂತ ಮುಂಚೆ ಆಗಿರ್ಲಿ, ಒಂದು ಕಾಂಪಿಟೇಷನ್ಗೆ ನಾವು ಹೋಗ್ತಿದೀವಿ ಅಂತ ಅಂದ್ರೆ ನಮ್ಮ ಡಯಟ್ ಯಾವ ರೀತಿಯಾಗಿರ್ಬೇಕು ಅಂತ ಹೇಳಿ ಈ ಸಂಚಿಕೆಯಲ್ಲಿ ಅವ್ರ ಜೊತೆನೆ ಮಾತನಾಡೋಣ. ಅವರನ್ನೇ ನಾವು ಕೇಳ್ತಾ ಹೋಗೋಣ, ಬನ್ನಿ ಹಾಗಾದ್ರೆ. ಹಾಯ್ ಮ್ಯಾಮ್. ಹಾಯ್ ಅಂಕಿತಾ. ಹಲೋ. ಎಸ್ ಮ್ಯಾಮ್, ಈಗಾಗಲೇ ನಿಮ್ಮ ಲೈಫ್ ಜರ್ನಿ ಬಗ್ಗೆ ನೋಡಿದ್ವಿ, ಅದೇ ರೀತಿಯಾಗಿ ಮಾತಾಡಿದ್ವಿ ಕೂಡ. ಈಗ ಯಾವ ರೀತಿಯಾಗಿ ನಿಮ್ಮ ಡಯಟ್ ಫಾಲೋ ಅಪ್ ಮಾಡ್ತೀರಾ, ಡಯಟ್ ಯಾವ ರೀತಿಯಾಗಿರುತ್ತೆ ಮ್ಯಾಮ್? ಸೊ ನಂದು ಬಂದ್ಬಿಟ್ಟು 365 ಡೇಸ್ ನಂದು ಸೇಮ್ ಡಯಟ್ ಇರುತ್ತೆ. ಐ ಡೋಂಟ್ ಚೇಂಜ್ ಮೈ ಫುಡ್. ಬಟ್ ಕಾಂಪಿಟೇಷನ್ ಟೈಮಲ್ಲಿ ನನಗೆ ಸರ್ಟನ್ ಕ್ಯಾಲರೀಸ್ ಅಂತ ಇರುತ್ತೆ. ಇಷ್ಟು ಕ್ಯಾಲರೀಸ್ ತಗೊಳ್ಳೇಬೇಕು, ಇಷ್ಟು ಕ್ಯಾಲರೀಸ್ ಅಲ್ಲಿ ಕ್ಯಾಲರಿ ಡೆಫಿಸಿಟ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಸೊ ಕ್ಯಾಲರಿ ಡೆಫಿಸಿಟ್ ಅಲ್ಲಿ ಇರ್ತೀನಿ. ಸೊ ಅದರ್ವೈಸ್ 365 ಡೇಸ್ ನನ್ನ ಸ್ಟ್ಯಾಂಡರ್ಡ್ ಒಂದು ಡಯಟ್ ಇರುತ್ತೆ. ಐ ಡೋಂಟ್ ಚೇಂಜ್ ದಟ್ ಡಯಟ್. ಸೊ ಇಟ್ಸ್ ಗೋನ್ ಟು ಬಿ ದ ಸೇಮ್ ಎಗ್ಸ್, ಸೇಮ್ ಚಿಕನ್, ಸೇಮ್ ಫಿಶ್. ಸೊ ಇಟ್ಸ್ ಗೋನ್ ಟು ಬಿ ದ ಸೇಮ್. ಬೋರಿಂಗ್ ಆಗಲ್ವಾ ಮ್ಯಾಮ್ ನಿಮಗೆ? ಸೊ ಐ ಥಿಂಕ್ ನಾವು ಬಾಡಿಯಲ್ಲಿ ಆ ಡೆವಲಪ್ಮೆಂಟ್ ಆರ್ ಮೈಂಡ್, ಅದೇ ಹೇಳ್ತಾರೆ, ನಮ್ಮ ಮೈಂಡ್ ಒಂದ್ಸರಿ ಸೆಟ್ ಆದರೆ ನನಗೆ ಇದೇ ಅಂದೆ. ಸೊ ಆಸ್ ವಿ ಗೆಟ್ ಅಪ್ ಇನ್ ದ ಮಾರ್ನಿಂಗ್ ನಮ್ಮ ಫಸ್ಟ್ ಥಿಂಗ್ ಏನು ಬರುತ್ತೆ, ಓಕೆ ನಾವು ನೀರು ಕುಡಿಬೇಕು, ಇಲ್ಲ ವಾಶ್ರೂಮ್ ಹೋಗ್ಬೇಕು, ಇಲ್ಲ ಬ್ರಷ್ ಮಾಡಬೇಕು. ಸೊ ದಿಸ್ ಕಮ್ಸ್ ಆಟೋಮ್ಯಾಟಿಕ್ಲಿ ಇನ್ ಯೋರ್ ಮೈಂಡ್. ಸೊ ಯೋರ್ ಮೈಂಡ್ ಇಸ್ ಸೆಟ್. ಸೊ ವೆನ್ ಯು ಹ್ಯಾವ್ ಅ ಸರ್ಟನ್ ಗೋಲ್ಸ್, ನನಗೆ ಇದೇ ನಂದು ಫುಡ್ 365 ಡೇಸ್ ನಾನು ಇದೇ ಡಯಟಲ್ಲಿ ಇರ್ತೀನಿ ಅಂದರೆ ಅದು ಬೋರಿಂಗ್ ಅಂತ ಇಲ್ಲ, ಅದು ಮ್ಯಾಂಡೇಟರಿ ಆಗುತ್ತೆ. So, ಇನ್ನು ನೀವೇನಾದ್ರೂ ಟ್ರಾವೆಲ್ ಮಾಡ್ತಿರ್ತೀರಾ, ಹೌದು. ಅವಾಗ ಟ್ರಾವೆಲ್ ಮಾಡ್ಬೇಕಾದಾಗ್ಲೂ ಕೂಡ ಯಾವ ರೀತಿಯಾಗಿ ಡಯಟ್ ಫಾಲೋ ನಾನು ಸೇಮ್ ಎಲ್ಲೇ ಹೋದ್ರೇನು ನಮ್ಗೆ ಗೊತ್ತು ಸರ್ಟನ್ ಥಿಂಗ್ಸ್ ಲೈಕ್ ಚಿಕನ್ ನಾನ್ ವೆಜಿಟೇರಿಯನ್. ಸೊ ಐ ನೋ ದ್ಯಾಟ್ ಯೋಗರ್ಟ್ ಇರುತ್ತೆ, ಇಲ್ಲ ಎಗ್ಸ್ ಇರುತ್ತೆ. ಚಿಕನ್ ವಿ ಗೆಟ್ ಇಟ್ ಅಕ್ರಾಸ್. ಸೊ ದಟ್ ಈಸ್ ಸಮಥಿಂಗ್ ದಟ್ ನಾನು ಅದನ್ನೇ ಮೋಸ್ಟ್ಲಿ ಬಾಯ್ಲ್ಡ್, ಇಲ್ಲ ವಿತೌಟ್ ಮಸಾಲಾಸ್. ಸೊ ಈ ಥರ ನಾನು ಡೆಫಿನೆಟ್ ಆಗಿ ಕಾಂಪನ್ಸೇಟ್ ಮಾಡ್ತೀನಿ. ಎಸ್ ಮ್ಯಾಮ್. ಇನ್ನು ಅದೇ ರೀತಿಯಾಗಿ ಎಷ್ಟೋ ಜನ ಹೆಣ್ಮಕ್ಳಾಗಿರ್ಲಿ ಗಂಡ್ಮಕ್ಳಾಗಿರ್ಲಿ ವರ್ಕೌಟಿಗೆ ಹೋಗ್ತಾರೆ. ವರ್ಕೌಟಿಗೆ ಹೋದ ತಕ್ಷಣ ಅಲ್ಲಿ ಜಿಮ್ ಟ್ರೈನರು ನೀವು ಡಯಟ್ನ ಫಾಲೋ ಅಪ್ ಮಾಡಬೇಕು ಅಂತ ಹೇಳ್ತಾರೆ. ಅವಾಗ ಅವ್ರು ಏನ್ ಅನ್ಕೊಳ್ತಾರೆ ಅಂತ ಅಂದ್ರೆ, ಡಯಟ್ ಅಂದ ತಕ್ಷಣ ಕಾಸ್ಟ್ಲಿಯೆಸ್ಟ್ ಫುಡ್ ಅನ್ನ ತಗೊಳ್ಳೋದು, ಲೈಕ್ ನಾವು ಇಷ್ಟು ಚಿಕನ್ ತಗೋಬೇಕು, ಮಟನ್ ತಿನ್ಬೇಕು, ಎಗ್ಸ್ 10 ತಿನ್ಬೇಕು ಅಂತ ಹೇಳಿ. ಅದೇ ಎಷ್ಟು ಸರಿ, ಮತ್ತೆ ಅದೇ ರೀತಿಯಾಗಿ ನಿಜಾನ ಅಷ್ಟು ಕಾಸ್ಟ್ಲಿಯೆಸ್ಟ್ ಫುಡ್ ತಗೊಳ್ಳೇಬೇಕು? 100% ಡೆಫಿನೆಟ್ ಆಗಿ. ಅದಕ್ಕೆ ತುಂಬಾ ಜನ ಬಾಡಿ ಬಿಲ್ಡಿಂಗ್ ಅಂದ್ರೆ ಜನರಲಿ 1 or 2 ಕಾಂಪಿಟೇಷನ್ ಆದ್ಮೇಲೆ ಸ್ಟಾಪ್ ಆಗುತ್ತೆ, ಬಿಕಾಸ್ ಇಟ್ಸ್ ಅ ವೆರಿ ಎಕ್ಸ್ಪೆನ್ಸಿವ್ ಓವರ್ ಆಲ್. ಸೊ ನನಗೆ ಇದೊಂದು ಇನ್ವೆಸ್ಟ್ಮೆಂಟ್ ತರ, ನಾನು ಇನ್ವೆಸ್ಟ್ ನನ್ನ ಮೇಲೆ ಮಾಡ್ತಾ ಇರೋದು. ಈ ಇನ್ವೆಸ್ಟ್ಮೆಂಟ್ ನೀವು ನಿಮ್ಮ ಮೇಲೆ ಮಾಡಿದ್ರೆ ಅದಕ್ಕೆ ರಿಸಲ್ಟು ಹಾಗೆ ಬರುತ್ತೆ. ಸೊ ಡೆಫಿನೆಟ್ ಆಗಿ ಇಟ್ ಈಸ್ ಎಕ್ಸ್ಪೆನ್ಸಿವ್ ಅಂತ ಹೇಳೋದು, ಯಾಕಂದ್ರೆ ನಮ್ಗೆ ಇಷ್ಟು ಎಗ್ ಅಂತ ತಿನ್ಬೇಕು, ಎಷ್ಟು ಚಿಕನ್ ಅಂತ ತಿನ್ಬೇಕು, ಎಷ್ಟು ಫಿಶ್ ತಿನ್ಬೇಕು. ಮತ್ತೆ ವೆಜಿಟೇಬಲ್ಸ್ ಆಲ್ಸೋ ನಮಗೆ ಸರ್ಟನ್ ವೆಜಿಟೇಬಲ್ಸ್ ಇರುತ್ತೆ, ಲೈಕ್ ಬ್ರಾಕಲಿ, ಜುಕಿನಿ, ಈ ಥರ ವೆಜಿಟೇಬಲ್ಸ್ ಆರ್ ಎಕ್ಸ್ಪೆನ್ಸಿವ್. ಬಟ್ ಅದರಿಂದ ನಮಗೆ ದೆರ್ ಆರ್ ಲಾಟ್ ಆಫ್ ಪ್ರೋಟೀನ್ಸ್ ವಿಚ್ ಇಸ್ ಕಮಿಂಗ್, ವಿಚ್ ಇಸ್ ಗುಡ್ ಫಾರ್ ಯೋರ್ ಓನ್ ಹೆಲ್ತ್. ಸೊ ಅದನ್ನು ನಾವು ಡೆಫಿನೆಟ್ ಆಗಿ ಕನ್ಸಿಡರ್ ಮಾಡಿಬಿಟ್ಟು ಅದನ್ನ ನಾವು ವಿ ಕ್ಯಾನ್ ಡೂ ಇಟ್ ಆನ್ ದ ರೆಗ್ಯುಲರ್. ನಾವು ಹೇಗೆ ತಿಂತೀವೋ ಆ ಥರ ಮಾಡಲೇಬೇಕು. ಹೊಡಿಬೇಕಾದ್ರೆ ಅದು ಮಾಡಲೇಬೇಕು. ಹೌದು, ಇಟ್ಸ್ ಅನ್ ಇನ್ವೆಸ್ಟ್ಮೆಂಟ್, ಡೆಫಿನೆಟ್ಲಿ ಅನ್ ಇನ್ವೆಸ್ಟ್ಮೆಂಟ್. ಸೊ ಆ ಥರ. ಓಕೆ ಮ್ಯಾಮ್. ಇನ್ನು ಬ್ಯಾಲೆನ್ಸ್ ಡಯಟ್ ಯಾವ ರೀತಿಯಾಗಿರುತ್ತೆ ನಿಮ್ದು? ಅಂದ್ರೆ ಮಾರ್ನಿಂಗ್, ಸಂಜೆ, ಆಮೇಲೆ ಮಧ್ಯಾಹ್ನದ ಟೈಮಲ್ಲಿ, ಇವಾಗ ರಾತ್ರಿ ನೈಟ್ ಕೂಡ ರೈಸ್ ತಿನ್ಬಾರ್ದು ಅಂತ ಹೇಳ್ತಾರೆ. ಅದು ನಿಜಾನ? ನಿಜವಾಗ್ಲೂ ನಿಮ್ಮ ಟೈಮಿಂಗ್ಸ್ ಹೆಂಗೆ ನೀವು ಫಾಲೋ ಅಪ್ ಮಾಡ್ಕೊಳ್ತೀರಾ? ಯಾವ ಟೈಮಿಂಗ್ಸ್? ಜನರಲಿ ನನಗೆ ಮಾರ್ನಿಂಗ್ ಐ ಸ್ಟಾರ್ಟ್ ವಿತ್ ಮೋರ್ ಪ್ರೋಟೀನ್ ಡಯಟ್. ಪ್ರೋಟೀನ್ ಡಯಟ್ ಅಂದರೆ ನಾವು ಎಗ್ ಮತ್ತು ಪ್ರೋಟೀನ್ ಶೇಕ್ಸ್ ಕುಡಿತೀವಿ. ಅದಾದಮೇಲೆ ಮಧ್ಯಾಹ್ನ ನಾನು ಡೆಫಿನೆಟ್ ಆಗಿ ರೈಸ್ ತಿಂತೀನಿ. ರೈಸ್ ಇನ್ಸ್ಟೆಡ್ ಆಫ್ ರೈಸ್ ನಾನು ಸ್ವೀಟ್ ಪೊಟ್ಯಾಟೋಸ್ ತಗೋತೀನಿ. ಸೊ ಯು ಹ್ಯಾವ್ ಕಾರ್ಬ್ಸಲ್ಲಿ ನಮಗೆ ಕಾಂಪ್ಲೆಕ್ಸ್ ಕಾರ್ಬ್ಸ್ ಇರುತ್ತೆ, ನಾರ್ಮಲ್ ಕಾರ್ಬ್ಸ್ ಇರುತ್ತೆ. ನನಗೆ ರೈಸ್ ಚಿಕ್ಕಾಗಿಂದ ನನಗೆ ಇಷ್ಟ ಇರಲಿಲ್ಲ. ಸೊ ಐ ನೆವರ್ ಹ್ಯಾಡ್ ರೈಸ್ ಆಸ್ ಸಚ್. ರೈಸ್ ಇನ್ಸ್ಟೆಡ್ ಆಫ್ ರೈಸ್ ಐ ಟೇಕ್ ಸ್ವೀಟ್ ಪೊಟ್ಯಾಟೋಸ್. ಸೊ ಕಾರ್ಬ್ಸ್ ಫಾರ್ ಶೋರ್, ಯಾಕಂದರೆ ನಾವು ವೆನ್ ವಿ ಡೂ ಹೆವಿ ವರ್ಕೌಟ್ಸ್, ಮಸಲ್ ಟ್ರೈನಿಂಗ್ ಮಾಡುವಾಗ ಕಾರ್ಬ್ಸ್ ಡೆಫಿನೆಟ್ಲಿ ಈಸ್ ಅ ಮಸ್ಟ್, ಆ್ಯಂಡ್ ವಿ ಟೇಕ್ ಇಟ್. So afternoon definitely I conclude, anybody can conclude rice or sweet potatoes, which is
ಇಂಪಾರ್ಟೆಂಟ್ ಇಫ್ ದೇ ಆರ್ ಡೂಯಿಂಗ್ ಸ್ಟ್ರೆಂತ್ ಟ್ರೈನಿಂಗ್. ಅದಾದಮೇಲೆ ಈವ್ನಿಂಗ್ ನಾನು ಜನರಲಿ ಗ್ರೀಕ್ ಯೋಗರ್ಟ್ ವಿತ್ ಫ್ರೂಟ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ನಮಗೆ ಆ ನ್ಯೂಟ್ರಿಷನ್ ಆ ಸೀಸನಲ್ಲಿ ಆ ಫ್ರೂಟ್ಸ್ ತಿನ್ನಲೇಬೇಕು. ಫಾರ್ ಎಕ್ಸಾಂಪಲ್ ನಾವು ವಿ ಹ್ಯಾವ್ ವಾಟರ್ಮೆಲನ್ ವಿಚ್ ವಿಲ್ ಕೀಪ್ ಅಸ್ ಹೈಡ್ರೇಟೆಡ್. Then papaya is a very good fiber food. But the strawberries are very, very nice right now. So with Greek yogurt, ಸ್ವಲ್ಪ chia seeds ಹಾಕೊಂಡು ನನಗೆ ಆ ಡೆಸರ್ಟ್ ಕ್ರೇವಿಂಗ್ ಅಂತ ಇದ್ರೆ that is a very big option ನಿಮಗೆ. So I take it with Greek yogurt, some papaya or chia seeds. ಅದ ಸ್ವಲ್ಪ ಡ್ರೈ ಫ್ರೂಟ್ಸ್ ಹಾಕೊಂಡ್ರೆ ನಂಗೆ ಒಂಥರ ಫಲೂದಾ ಥರ ಕೆರಿ ಬರುತ್ತೆ. So I feel that I'm eating something desert. Night ಅಲ್ಲಿ I keep it very simple. More of protein diet. Again, fish and vegetables. So night ಅಲ್ಲಿ ಯಾಕೆ ನಾವು generally you said a lot of people will ask whether we have to eat rice or not eat rice. Because most of us rice ತಿನ್ಬಿಟ್ಟು ಹೆವಿ ಪೋರ್ಷನ್ಸ್ ತಿಂತೀವಿ. ಆ ಹೆವಿ ಪೋರ್ಷನ್ಸ್ ಇಂದ ಬಟ್ ಆಬ್ವಿಯಸ್ ನಮಗೆ ಫ್ಯಾಟ್ ಕಂಟೆಂಟ್ ಜಾಸ್ತಿ ಆಗುತ್ತೆ. ಸೊ ಪೋರ್ಷನ್ ಕಂಟ್ರೋಲ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾನೀಗ ಸ್ವೀಟ್ ಪೊಟೇಟೊ ತಿಂತೀನಿ ಅಂತ ಇಟ್ ಡಸಂಟ್ ಮೀನ್ ದಟ್ ಓಕೆ ನಾನು ಫುಲ್ ಐ ಟೇಕ್ ಅ ಬಿಗ್ ಟಮ್. ನೋ, ಸ್ಮಾಲ್ ಅಮೌಂಟ್. ಈವನ್ ಇಫ್ ಐ ಟೇಕ್ ಅ ರೈಸ್ ಆಲ್ಸೋ, if I'm traveling, I don't get sweet potatoes ಅಂದ್ರೆ ನಾನು ರೈಸ್ ತಿನ್ನಲೇಬೇಕು. ಸೊ ಆ ಟೈಮಲ್ಲಿ a small cup of rice is also good. So instead of taking a huge quantity and enjoying it, you'd rather take a small quantity and take multiple meals. ಹೌದು. ಅಂದ್ರೆ ನೀವು 3 ಮೀಲ್ ತಿನ್ನಕನ ಅದನ್ನ ಸ್ಪ್ಲಿಟ್ ಮಾಡಿ 4 meals 5 meals ಮಾಡಿ. ಸೊ every 3 hours ಅಲ್ಲಿ 1 meal ಮಾಡಿದ್ರೆ ನಿಮಗೆ that is benefited. ಯಾ ಮ್ಯಾಮ್, ಕರೆಕ್ಟ್ ನೀವು ಹೇಳಿದ್ದು. ಇನ್ನು ಅದೇ ರೀತಿಯಾಗಿ ಇವಾಗ ಜಿಮ್ಮಿಗೆ ನಾವು ಜಾಯ್ನ್ ಆಗ್ತೀವಿ. ಜಾಯ್ನ್ ಆದ ತಕ್ಷಣ ಇವಾಗ ಟ್ರೈನರ್ಸ್ ಎಲ್ಲರೂ ಏನು ಮಾಡ್ತಾರೆ ಅಂತ ಅಂದರೆ, ನೀವು ಈ ಪ್ರೋಟೀನ್ಸ್ ತಗೊಳ್ಳಿ, ಈ ಪ್ರೋಟೀನ್ಸ್ ತಗೊಳ್ಳಿ. ಅದೆಷ್ಟು ಸರಿ? ಪ್ರೋಟೀನ್ ಈಸ್ ನಮ್ಮ ದೇಹಕ್ಕೆ ಬೇಕೇ ಬೇಕಾ ಅಂತ? ಸೊ ನಮ್ಮ ಗೋಲ್ಸ್ ಪ್ರಕಾರ, ಸೊ ಮೆನಿ ಪೀಪಲ್ ಅದು ನ್ಯೂ ಇಂಟ್ರೊಡ್ಯೂಸ್ ಮಾಡಬೇಕಂದ್ರೆ ಅವರು ಇಟ್ ಇಸ್ ಡಿಫಿಕಲ್ಟ್. ಸೊ ಕೆಲವರಿಗೆ ಅದು ಅಬ್ಸರ್ವ್ ಆಗುತ್ತೆ ಪ್ರೋಟೀನ್ ಬಾಡಿಯಲ್ಲಿ, ಕೆಲವರಿಗೆ ಅಬ್ಸರ್ವ್ ಆಗಲ್ಲ. ಸೊ ನೀವು ಪ್ರೋಟೀನ್ ಕುಡಿದ ಮೇಲೆ ನೀವು ವರ್ಕೌಟ್ ಮಾಡಲ್ಲ, ಸುಮ್ಮನೆ ಬಂದು ಪ್ರೋಟೀನ್ ಶೇಕ್ ಕುಡಿಬೇಕಂದ್ರೆ ಇಟ್ ಈಸ್ ನಾಟ್ ಡೆಫಿನೆಟ್ಲಿ ನಿಮ್ಗೆ ಹಾರ್ಮ್ಫುಲ್ ಇರುತ್ತೆ. ಬಟ್ ಇಫ್ ಯು ಟೇಕ್ ಇಟ್ ಇನ್ ಅ ರೈಟ್ ಗೈಡೆನ್ಸ್ ತುಂಬ ಇಂಪಾರ್ಟೆಂಟು. ಸೊ ಅದನ್ನು ರೈಟ್ ಗೈಡೆನ್ಸಲ್ಲಿ ರೈಟ್ ವರ್ಕೌಟ್ ಜೊತೆಗೆ ತಗೊಂಡ್ರೆ ದೆರ್ ಇಸ್ ನೋ ಹಾರ್ಮ್ ಇನ್ ಇಟ್. ಬಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ದಟ್ ವೆನ್ ಯು ಟೇಕ್ ಸಚ್ ಸಪ್ಲಿಮೆಂಟ್ಸ್, ಇಟ್ಸ್ ಆಲ್ಸೋ ಇಂಪಾರ್ಟೆಂಟ್ ನೀವು ವರ್ಕೌಟ್ ಮಾಡಿ. ಸುಮ್ಮನೆ ನಾವು ಹೋಗ್ಬಿಟ್ಟು ಜಿಮ್ಮಲ್ಲಿ ಮಾತಾಡ್ಕೊಂಡು ಇದು ಮಾಡ್ಕೊಂಡು ಪ್ರೋಟೀನ್ ಶೇಕ್ ಕುಡ್ಕೊಂಡ್ಬಂದ್ರೆ ಡೆಫಿನೆಟ್ಲಿ ನೋ. ಆ್ಯಂಡ್ ಅಗೇನ್ ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್. ವೆನ್ ಯು ಟೇಕ್ ಪ್ರೋಟೀನ್ ಇಟ್ಸ್ ವೆರಿ ಇಂಪಾರ್ಟೆಂಟ್. ನೀವು 3 to 4 liters ಆಫ್ ವಾಟರ್ ಕುಡಿಲೇಬೇಕು. ಸೊ ಇಟ್ ವೋಂಟ್ ಹಾರ್ಮ್ ಯೋರ್ ಬಾಡಿ. ಸೊ ತುಂಬ ಜನ ಹೇಳ್ತಾರೆ ಕುಡಿದ್ಬಿಟ್ಟು ನಾವು ಕಿಡ್ನಿ ಪ್ರಾಬ್ಲಮ್ ಆಗುತ್ತೆ, ಇದಾಗುತ್ತೆ. ಬಿಕಾಸ್ ಯು ಡೋಂಟ್ ಟೇಕ್ ದ ರೈಟ್ ಕ್ವಾಂಟಿಟಿ ಆಫ್ ವಾಟರ್ ಆಲ್ಸೋ. ಸೊ ವಾಟರ್ ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಮಿನಿಮಮ್ ದಿನಕ್ಕೆ ಎಷ್ಟು ಲೀಟರ್? ಲೈಕ್ ಡೆಫಿನೆಟ್ ಆಗಿ ಒಂದು 3 liters ಇಸ್ ಮಿನಿಮಮ್. But maximum you can go up to 4 to 5 liters depending on your workouts and ಎಷ್ಟು ನೀವು ವರ್ಕೌಟ್ ಮಾಡ್ತೀರಾ accordingly. So I take according to my goals. So ನಾನು anything between 3.5 to 4.5 liters definite ಆಗಿ. ಅದು not only for your body but for your skin, for your hair, overall your lookಗೆ ಅದೊಂದು ಇಟ್ಸ್ ಅ ಬೆನಿಫಿಟ್ಸ್. ಎಸ್. ಇವಾಗ ಒಂದು ಕಾಂಪಿಟೇಷನ್ಗೆ ನಾವು ಹೋಗ್ತಿದೀವಿ ಅಂತ ಅಂದ ತಕ್ಷಣ, ಇವಾಗ ವೇಟ್ ಲಿಫ್ಟಿಂಗ್ ಆಗಿರ್ಲಿ, ಬಾಡಿ ಬಿಲ್ಡಿಂಗ್ ಆಗಿರ್ಲಿ, ಲೈಕ್ ಡಯಟ್ ಇಷ್ಟೇ ಮಿನಿಮಮ್ ಗ್ರಾಮ್ಸ್ ಲೆಕ್ಕದಲ್ಲಿ ನಾವು ಊಟ ಮಾಡಬೇಕು ಅಂತ ಇರುತ್ತೆ. ಆ ಮೂಮೆಂಟ್ ಅಲ್ಲಿ ನಿಮ್ಮ ಡಯಟ್ ಯಾವ ರೀತಿಯಾಗಿರುತ್ತೆ? ಮತ್ತೆ ಇವನ್ ನೀರು ಕುಡಿಬಾರ್ದು ಅಂತ ಇರುತ್ತೆ. ನಿಜವಾಗ್ಲೂ ಒಂದು ಕಾಂಪಿಟೇಷನ್ ನಾವು ಹೋಗ್ಬೇಕು ಅಂತ ಅಂದ್ರೆ ಡಯಟ್ ಯಾವ ರೀತಿಯಾಗಿ ಫಾಲೋ ಅಪ್ ಮಾಡ್ಬೇಕಾಗುತ್ತೆ? ಸೊ ಅದೇ ನಾನು ಅಂಕಿತಾ ಹೇಳ್ದೆ ನಿಮಗೆ, ಅದು ಆ ಕ್ಯಾಲರಿ ಡೆಫಿಸಿಟ್ ಅಂತ ಇರುತ್ತೆ. ಸೊ ಆಸ್ ವಿ ಗೋ ಕ್ಲೋಸರ್ ಟು ದ ಕಾಂಪಿಟೇಷನ್, ಅಲ್ಲಿ ಒಂದು ಕ್ರೈಟೀರಿಯಾ ಇರುತ್ತೆ. ನಿಮಗೆ ಬಾಡಿಲಿ ವಾಟರ್ ಕಂಪ್ಲೀಟ್ ಟೇಕ್ಔಟ್ ಮಾಡಿದ್ರೇ ನಿಮ್ಮ ಮಸಲ್ಸ್ ಆರ್ ಮೋರ್ ಎನ್ಹ್ಯಾನ್ಸ್ಡ್. ನೀವು ಇಷ್ಟು ಕಷ್ಟ 1 year ಮಾಡ್ತೀರಾ, ಡಯಟ್ ಮಾಡ್ತೀರಾ, ದಟ್ ಒನ್ ಡೇಗೆ giving up water for couple of hours is not nothing to harm, because we would have loaded ourselves waterಗೆ ನಾವು ಆಲ್ರೆಡಿ ಲೋಡ್ ಮಾಡಿರ್ತೀವಿ. ಸೊ ಒಂದು ದಿವಸದಲ್ಲಿ ನಾನು 10 years ಇಂದ ಮಾಡ್ತಾ ಇದ್ದೀನಿ, ಟಚ್ ವುಡ್ ಇಟ್ಸ್ ನೆವರ್ ದಟ್ ಐ ಗಾಟ್ ಡಿಹೈಡ್ರೇಟೆಡ್ ಪೋಸ್ಟ್ ಕಾಂಪಿಟೇಷನ್ ಆರ್ ಸಮಥಿಂಗ್, ಬಿಕಾಸ್ ದ ಕರೆಕ್ಟ್ ಗೈಡ್ಲೈನ್ಸ್ ಇಸ್ ಇಂಪಾರ್ಟೆಂಟ್. ಒಂದು ಕರೆಕ್ಟ್ ಕೋಚ್ ಇರಬೇಕು, ಕರೆಕ್ಟಾಗಿ ಮೆಂಟರ್ ಮಾಡ್ತಾ ಇರಬೇಕು ಏನು ಎಷ್ಟು ಡಯಟ್, ಬಿಕಾಸ್ ನಮ್ಮ ಕ್ಯಾಲರಿ ಡೆಫಿಸಿಟ್ ಮಾಡ್ತಾನೆ ಇರ್ತೀವಿ. ಸೊ ಆಸ್ ವಿ ಕೀಪ್ ಗೋಯಿಂಗ್ ಡೌನ್, ಆ ಪ್ರೋಟೀನ್ ಇಂಟೆಕ್ಸ್ ಹೈಯರ್, ಕಾರ್ಬ್ಸ್ ತುಂಬ ಕಮ್ಮಿ ಆಗಿಬಿಡುತ್ತೆ, ಮತ್ತು ಸ್ಟೆಪ್ಸ್ ಜಾಸ್ತಿ ಆಗುತ್ತೆ. ವಿ ಡೂ 15,000 to 20,000 steps a day, so that we look dry on the stage. ಸೊ ವಾಟರ್ ಕಟ್ ಇರುತ್ತೆ, ಡೆಫಿನೆಟ್ ಆಗಿರುತ್ತೆ. ಬಟ್
Yeah, like I said, you prepare for that one day. Yeah. So one day ಅಲ್ಲಿ, there wouldn't be any problems as such, what I see, if you have a perfect guidance with your coach. ಎಸ್ ಮ್ಯಾಮ್. ಇನ್ನು ಅದೇ ರೀತಿಯಾಗಿ ಇವಾಗ 40 ಇಯರ್ಸ್ ಅದರಲ್ಲೂ ಕೂಡ ಆಫ್ಟರ್ 30 ಆಫ್ಟರ್ 40 ಅದು ಮ್ಯಾರೇಜ್ ಆದ್ಮೇಲೆ ಬೇಬಿ ಆದ್ಮೇಲೆನೂ ಕೂಡ ನಮ್ಮ ಫುಡ್ ಕಂಟ್ರೋಲಿಂಗ್ ಕೆಪಾಸಿಟಿ ಇರಲ್ಲ. ಇವನ್ ನಮ್ಮ ಬಾಡಿನೂ ಕೂಡ Yes. ಅಷ್ಟು ನಮ್ಮನ್ನ ಲೈಕ್ ಇವಾಗ 20 ಸಪೋರ್ಟ್ ಕೂಡ ಮಾಡಲ್ಲ. 25 ಇಯರ್ಸ್ 30 ಇಯರ್ಸ್ Definitely. ಮಾಡೋದೇ ಇಲ್ಲ. Definitely. ನೀವು ಅದನ್ನ ಯಾವ ರೀತಿಯಾಗಿ ಫೇಸ್ ಮಾಡ್ತಾ ಇದ್ದೀರಿ? 100%, because after 45, now I'm 48 years old. So after 45, every woman has a stage of menopause or whatever. We all go through that particular phase. ಆ ಟೈಮಲ್ಲಿ ಕೂಡ ನಮಗೆ ತುಂಬ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಇರುತ್ತೆ. ಅಷ್ಟು ಈಸಿ ಅಲ್ಲ ನಮಗೆ ಒಂದು ಮಸಲ್ ಬಿಲ್ಡ್ ಮಾಡಬೇಕಂದ್ರೆ ಡೆಫಿನೆಟ್ ಆಗಿ ಈಸಿ ಇಲ್ಲ. ಬಟ್ ಅದೇ ನಾನು ನಿಮ್ಗೆ ಹೇಳಿದೆ, ಇಂಪಾಸಿಬಲ್ ಥಿಂಗ್ಸ್ ಆಗ್ಬೋದು. ದಿಸ್ ಇಸ್ ನಥಿಂಗ್ ಕಾಲ್ಡ್ ಇಂಪಾಸಿಬಲ್ ಇನ್ ದ ಡಿಕ್ಷನರಿ ಫಾರ್ ಮೀ. ಸೊ ಎಸ್, ಇದರಿಂದ ನನಗೆ ಐ ಫೀಲ್ ಮಚ್ ಬೆಟರ್, ಮೋರ್ ಆಕ್ಟಿವ್. ಐ ವುಡ್ ಟೆಲ್ ವಿಮೆನ್ ಆಫ್ಟರ್ 45 ವಿ ಹ್ಯಾವ್ ಟು ಡೂ ಮಸಲ್ ಟ್ರೈನಿಂಗ್. ಮಸಲ್ ಟ್ರೈನಿಂಗ್ ಮಾಡಿದ್ರೆ ನಮಗೆ ಆ ಸಪೋರ್ಟ್ ಇರುತ್ತೆ, ಆ ಸಿಸ್ಟಮ್ಸ್ ಇರುತ್ತೆ, ಆ ಎನರ್ಜೀಸ್ ಇರುತ್ತೆ. ಸೊ ಎವ್ರಿ ಡೇ ಇಫ್ ಐ ಹಿಟ್ ದ ಜಿಮ್, ಐ ವರ್ಕ್ಔಟ್ 2.5 hours ಇನ್ ದ ಜಿಮ್. ಆ ಎನರ್ಜಿಗೆ ನಮಗೆ ಆ ಮಸಲ್ ಸ್ಟ್ರೆಂತ್ ಮಾಡಲೇಬೇಕು. So I would suggest every woman to do a muscle training for her hormonal imbalances. So whether she is in her PCODs or she's in her menopause, I would always suggest do a complete muscle training. ಅದರಿಂದ ನಿಮಗೆ ತುಂಬ ಬೆನಿಫಿಟ್ಸ್ ಆಗುತ್ತೆ. ಎಸ್ ಮ್ಯಾಮ್. ಇನ್ನು ಪಿರಿಯಡ್ಸ್ ಸಂದರ್ಭದಲ್ಲಿನೂ ಕೂಡ ವರ್ಕೌಟ್ ಮಾಡಬಾರ್ದು ಅಂತ ಹೇಳ್ತಾರೆ. ನಿಜಾನಾ? ವರ್ಕೌಟ್ ಮಾಡಬಾರ್ದಾ? Ankita, I've always worked out. I've never given an excuse. ನನಗೆ ನನ್ನ ಪ್ರಕಾರ, ಅಕಾರ್ಡಿಂಗ್ ಟು ಮೀ, it is just an excuse for me. For me, it is like when I do workouts, obviously every woman even I've gone through it, and ನನಗೇನು ಕ್ರಾಂಪ್ಸ್ ಆಗ್ತಾ ಇತ್ತು, ಸ್ಟಮಕ್ ಪೇನ್ಸ್ ಎಲ್ಲ ಇರ್ತಾ ಇತ್ತು. But somehow when I worked out, I would feel more energetic, more better, and more active. The moment I'm sitting at home and saying, oh, ನಂಗೆ ಹೊಟ್ಟೆ ನೋವ್ತಾ ಇದೆ, ನನ್ನ ಪೀರಿಯಡ್ಸ್ ಇದೆ, ನಂಗೆ ಹೋಗೋಕ್ಕಾಗಲ್ಲ, ನಂಗೆ ಆಗಲ್ಲ. Yes, your body will not have that kind of energy to hit the gym. But if you have that mindset that, okay, you don't need to do very heavy workouts. But if you do a workout, definitely it will help your blood flow more better. That is the reason that I never skipped gym during my periods. But yes, my variations ಮತ್ತೆ liftings ಕಮ್ಮಿ ಇರುತ್ತೆ ಆ ದಿವಸದಲ್ಲಿ. But I will definitely hit it. So that I know that I'll get that energies and I'll be able to be more active. ಓಹ್! ಸೂಪರ್ Yeah. ನೈಸ್. ಇನ್ನು ಸಾಕಷ್ಟು ಜನ ಹೆಣ್ಮಕ್ಳು PCOD, PCOS ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಹೌದು. ಇವನ್ ಅವರ ಫುಡ್ಡು ಕೂಡ Yes. ತುಂಬಾ ಎಫೆಕ್ಟಿವ್ ಆಗಿರುತ್ತೆ ಅಂತಾನೆ ಹೇಳ್ಬೋದು. Yes. ಅವರೆಲ್ಲ ಯಾವ ರೀತಿಯಾಗಿ ಕಮ್ ಬ್ಯಾಕ್ ಮಾಡಬೇಕು? ಯಾವ ತರ ಕಮ್ ಬ್ಯಾಕ್ ಮಾಡಬಹುದು? ಫುಡ್ ಇಂದ ಆಗಿರ್ಲಿ, ವರ್ಕೌಟ್ ಇಂದ ಇರ್ಲಿ, ನಿಮ್ಮ ಸಜೆಸ್ಟ್? Definite agi, because this problems even ನಮ್ಮ ಮನೆಯಲ್ಲೇ ಇದೆ, obviously, because I have a Gen Z kid who is into multiple junk foods. So Yeah. that is the main issue. So when I took her to the doctor, I know that the doctor first thing said is she eats a lot of junk food, so she has to cut the junk food. So today's generation are only living on the junk foods, due to which there's a problem. They don't sleep on time, they don't get up on time, they are always on the bed, they're always on the mobile. ಮತ್ತೆ ಫುಡ್ ಮೇಲೆ ಇದೆಲ್ಲ ಆಕ್ಟಿವ್ ಲೈಫ್ ಸ್ಟೈಲ್ ಇಲ್ಲ. So that is the only reason I told you, even during my periods, I used to work out, because to keep yourself active. So girlsಗೆ ನಾನು ಇದೇ ಸಜೆಸ್ಟ್ ಮಾಡೋದು, that keep yourself active. Remove the junk foods, because it's your health. If you are into PCODs or PCOS, it's a very they put on a lot of weight, because obviously they don't get their periods on time, and due to which there is a lot of problems. So it's better that let them keep their lifestyle more active, eat healthy, and sleep. Most importantly, go to bed early without seeing mobiles. ಓಕೆ. ನಿಮ್ಮ ಸ್ಲೀಪ್ ಯಾವ ತರ ಇರುತ್ತೆ? ಮೀನ್ಸ್ ನಿಮ್ಮ ಬ್ಯಾಲೆನ್ಸಿಂಗ್ ಡಯಟ್ ಲೈಕ್ ತುಂಬಾನೇ ಇರುತ್ತೆ. ನೀವು ಅದರಲ್ಲೂ ಕೂಡ ಈಗಿನ ಜೆನ್ಸಿ ಕಿಡ್ಗಳು ಕೂಡ ತುಂಬಾ ಜನ ಹೆಣ್ಮಕ್ಳಾಗಿರ್ಲಿ, ಲೈಕ್ ಕಿಡ್ಸ್ ಆಗಿರ್ಲಿ, ತುಂಬಾ ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಅದೇ ಜಂಕ್ ಫುಡ್ಗೆ, ವರ್ಕೌಟಿಗೆ ಹೋಗದೆ ಇರೋದು. ಅವರಿಗೆಲ್ಲ ಏನೆಲ್ಲ ಸಜೆಸ್ಟ್ ಮಾಡ್ತೀರಾ? ಲೈಕ್ ಫುಡ್ ಆಗಿರ್ಲಿ, ಲೈಕ್ ವರ್ಕೌಟ್ ಆಗಿರ್ಲಿ, ಇವನ್
ಡಯಟ್ ಅಲ್ಲೂ ಕೂಡ ಅವ್ರಿಗೆ ಏನಂತ ಅಂದ್ರೆ ಡಯಟ್ ಫುಡ್ ಯಾವ ತರ ಇರ್ಬೇಕಂತಂದ್ರೆ ಒಂದ್ ಸ್ವಲ್ಪ ನಮ್ಗೆ ಚೆನ್ನಾಗಿ ಈ ಕಡೆ ನಮ್ಗೆ ರುಚಿನೂ ಆಗಿರ್ಬೇಕು, ಈ ಕಡೆ ಚೆನ್ನಾಗೂ ಹೆಲ್ತಿನೂ ಆಗಿರ್ಬೇಕು ಆ ತರ ಸೊ ನಾನ್ ಸಿಂಪಲ್ ಆಗಿ ಹೇಳ್ತೀನಿ, ಔಟ್ಸೈಡ್ ಫುಡ್ ಅವಾಯ್ಡ್ ಮಾಡ್ಬೋದು. ಮನೆಯಲ್ಲಿ ಮಮ್ಮಿ ಯಾವ ತರ ಅಂದ್ರೆ ಡೆಫಿನೆಟ್ ಆಗಿ ರುಚಿ ಫುಡ್ ಮಾಡೇ ಮಾಡ್ತಾರೆ. ಸೊ ಇಟ್ ಇಸ್ ಮೋರ್ ಹೆಲ್ದಿ ಟು ಈಟ್ ಅಟ್ ಹೋಮ್. ಏನನ ಇಲ್ಲಿ ಐ ಆಮ್ ಶೋರ್ ಇಟ್ ಇಸ್ ನಾಟ್ ಅ ಜಂಕ್, ಬಟ್ ಯು ನೋ ಯೋರ್ ಮಾಮ್ ಇಸ್ ಮೇಕಿಂಗ್ ಅ ಡಿಲಿಷಿಯಸ್ ಫುಡ್ with correct amount of masalas or oil or whatever it is. So it is better to eat at home. That is the good suggestion I would suggest, instead of going eating outside food and all that. So that is obviously harming you. So nan prakara, whatever you're at home you're doing, even if you're not doing diet, eat at home. It's important. So I would not suggest that everybody should do diet, but if you're doing at home, if you're eating at home with the right portions, Yeah. you are in the right track. ಓಕೆ ಮ್ಯಾಮ್. ನಿಮ್ ಮಗಳಿಗೆ ಯಾವ ತರ ಡಯಟ್ ಫುಡ್ ಸಜೆಸ್ಟ್ ಮಾಡ್ತೀರಾ? ನೀವೇ ಏನಾದ್ರು ಕುಕ್ ಮಾಡ್ತಾ ಇರ್ತೀರಾ? So, as my daughter, definitely, like I said, everybody are that junk food. ಸ್ವಲ್ಪ ಅವ್ರಿಗೆ ತುಂಬಾ ಇಷ್ಟ ಹೊರಗೆ ನೂಡಲ್ಸು ಅದು ಇದು. She loves food. She loves food. But yes, I tell her to eat at home as much as possible. Nam control ಅಲ್ಲಿ that is not there, but I still tell her to eat at home mostly. ತಿನ್ನಕ್ಕೆ ಅವ್ರಿಗೆ ಡಯಟ್ ಅಂತ ಏನಿಲ್ಲ. ಡೆಫಿನೆಟ್ ಆಗಿ ಐ ಮೇಕ್ ಶೂರ್ ದಟ್ ಶಿ ಈಟ್ ನ್ಯೂಟ್ರಿಷಿಯಸ್. ಏನ್ ತಿಂದ್ರೇನು ಕರೆಕ್ಟ್ ಆಗಿ ನ್ಯೂಟ್ರಿಷಿಯಸ್ ಫುಡ್ ತಿನ್ಬೇಕು. ಹೋಮ್ ಫುಡ್ ಅಂದ್ರೆ ನಾವು ನನ್ನ ಡಯಟ್ ಆಬ್ವಿಯಸ್ಲಿ ಶಿ ಡಸಂಟ್ ಲೈಕ್ ಆರ್ ಶಿ ವಿಲ್ ನಾಟ್ ಈಟ್ ಆಲ್ಸೋ. ಬಟ್ ಫಾರ್ ಹರ್, even if I make food, it is made like in a proper nutritional food, so that she gets her fruits, her vegetables, her carbs, her proteins. So she's okay all set. But ನಿಮ್ ಜೊತೆ ವರ್ಕೌಟ್ ಮಾಡಕ್ ಬರ್ತಾ ಇರ್ತಾರ? yeah, so she's not staying with me. So whenever she's there, yes, she does work out with me. Obviously, her college, our full college and fan anta helbodu. So she has almost 16,000 students in her college. So they all are very fond of me. So they keep telling Sanya, your mom is an inspiration for all of us. So that is a pride. ಸೂಪರ್ ಆಕ್ಚುಲಿ. ಎಸ್ ಮ್ಯಾಮ್. ಇನ್ನ ಬರ್ತಾ ಬರ್ತಾ ಇವಾಗಿನ ಜನರೇಷನ್ ಹೆಣ್ಮಕ್ಳು ಕೂಡ ಆಗಿರ್ಲಿ ಗಂಡ್ಮಕ್ಳಾಗಿರ್ಲಿ ಜಾಸ್ತಿ ಫುಡ್ ಕಡೆ ಕಾನ್ಸಂಟ್ರೇಟ್ ಕೊಡೋದಿಲ್ಲ. ಅದ್ರಲ್ಲೂ ಕೂಡ ಅಯ್ಯೋ ಬೇಡಪ್ಪ ಈ ತರ ನಾವು ಫುಡ್ ತಿನ್ನೋದು ಬೇಡ, ಆರಾಮಾಗಿ ಜಂಕ್ ಫುಡ್ ಇರೋದು ಒಂದ್ ಲೈಫು, ಆರಾಮಾಗಿರೋಣ ಅಂತ ಫೀಲ್ ಮಾಡ್ಕೊಳ್ತಾ ಇರ್ತಾರೆ. ವರ್ಕೌಟು ಕೂಡ ಮಾಡಲ್ಲ. ಅವರಿಗೆಲ್ಲ ಯಾವ ತರ ಸಜೆಸ್ಟ್ ಸೊ ಮಾಡ್ತಾರೆ? ನಾನು ನೋಡ್ತೀನಿ. ಐ ಮೀನ್ ಐ ಆಲ್ಸೋ ಸಿ ನಾರ ಜಿಮ್ ಅಲ್ಲಿ ಬರ್ತಾರೆ, ಸ್ವಲ್ಪ ಜನ ಬರ್ತಾರೆ. ಫೋಟೋಸ್ ತಗೊಳ್ಳೋದು. Yeah, they do come, they take pictures, they go back. I feel pity, I feel sad, but then ಅವ್ರಿಗೆ ಗೈಡೆನ್ಸ್ ಇಲ್ಲ. ಬಟ್ ದೇ ಜಸ್ಟ್ ಕಮ್, ಇಂಟರ್ನೆಟ್ ನೋಡ್ಬಿಟ್ಟು ಏನೋ ಒಂದು ಯೂಟ್ಯೂಬ್ ಅಲ್ಲಿ ಓಕೆ ವರ್ಕೌಟ್ ಆಗ್ತಾ ಇದೆ, ಇದೇ ವರ್ಕೌಟ್ ಮಾಡೋಣ, ಇದೇ ಮಾಡೋಣ ಅಂತ ಒಂದು ಇದು ಮಾಡ್ತಾರೆ. ಬಟ್ ಐ ಸಜೆಸ್ಟ್ ದಟ್ ಎಲ್ಲರಿಗೆ ಒಂದು ಟೈಮ್ ಇದೆ. ದಟ್ ಇಸ್ ದೇರ್ ಮೆಂಟಲ್ thing, that they have to work out. Yeah. If I tell you, no, you come with me every day to the gym, it may not you may not like it. But if you start realizing that what gym can do to you, Yes. that is when you will start making your mindset. So our transformation ಎಲ್ಲರಿಗೆ ಅದೊಂದ್ಸರಿ ಅದೊಂದು ನಶಾ ತರ. So basically when you get into that nasha, you will be like, oh, I want to do this. Yes. So yes, I know that they all love food, outside food, and I see it. So that is, it is all, it should come into their mind. I would suggest them to have home food, quantity, portion control food. Yeah. I think that is the most healthiest thing that one can do. Junks like I see a lot of people holding Cokes or Sprite, Red Bulls ತಗೊಂಡ್ಬಂದ್ಬಿಡ್ತಾರೆ. But it's all actually somewhere I feel that it's destroying them. It is destroying them. So they have to wake up that this is not the thing. Yeah. So I think to all the Gen Zs I say, everybody love to have a good body. I know that for sure. Yeah. But for that you need to work hard. Yeah. 2 days gym ಬಂದು ಮಾಡೋದಲ್ಲ. ಅದನ್ನ ಕಂಟಿನ್ಯೂಷನ್ ಕನ್ಸಿಸ್ಟೆನ್ಸಿ ಡಿಸಿಪ್ಲಿನ್ ಅಲ್ಲಿ ಇದ್ರೆ it gives you the results. ಎಸ್ ಮ್ಯಾಮ್. ಇನ್ನು ಅದರಲ್ಲೂ ಕೂಡ ಪ್ರೆಗ್ನೆನ್ಸಿ ಲೇಡೀಸ್ ಕೂಡ ಇರ್ತಾರೆ. ಪ್ರೆಗ್ನೆನ್ಸಿ ಅದು ನಿಮಗೂ ಕೂಡ ಅನುಭವ ಆಗಿರುತ್ತೆ. ಇವನ್ ಪ್ರೆಗ್ನೆಂಟ್ ಟೈಮಲ್ಲಿ ವರ್ಕೌಟ್ ಜಾಸ್ತಿ ಮಾಡಬಾರ್ದು ಅಂತ ಹೇಳ್ತಾರೆ. ಲೈಕ್ ಫುಡ್ಸು ಕೂಡ ಜಾಸ್ತಿ ಕನ್ಸ್ಯೂಮ್ ಮಾಡಬಾರ್ದು ಅಂತ ಹೇಳ್ತಾರೆ. ನಿಮ್ದು ಆ ಟೈಮಲ್ಲಿ ಯಾವ ರೀತಿ ಆಗಿತ್ತು? ಆಫ್ಟರ್ ನೀವು ಕಮ್ ಬ್ಯಾಕ್ ಮಾಡಿದ್ದೆ ಇಟ್ಸ್ ಸ್ಟ್ರಾಂಗ್ ಅಂತ ಹೇಳ್ಬೋದು. So ಬ್ಯಾಕ್ ಮಾಡೋದು. as I said, ನಾವು ಈಗ ಇಂಟರ್ನ್ಯಾಷನಲಿ ನಾನು ತುಂಬಾ ಅಥ್ಲೀಟ್ಸ್ ನೋಡ್ತೀನಿ. ಈಗೆಲ್ಲ ಅವರು ಆಕ್ಚುಲಿ ವರ್ಕೌಟ್ ಮಾಡ್ತಾರೆ, ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಾ ಇದ್ದಾರೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ. Okay, and sometimes I used to be shocked. Really, people are doing strength training, they're doing squats, they're doing push-ups,
and there's nothing harm. But if you see, although pregnancies are very smooth and they come back to shape also very fast. The only reason because they're active during their pregnancy. But in our culture, we all feel that, "Arey, idu ಮಾಡಬೇಡ, don't do this, don't do that." And then we'll end up eating so much food. ಅದು ನಮಗೆ ಅದನ್ನ by the time ಅದನ್ನ ಬಾಡಿಯಿಂದ ಆ ಫ್ಯಾಟ್ ತೆಗಿಯೋಕ್ಕೆ ಎಷ್ಟೋ ವರ್ಷಗಳಾಗುತ್ತೆ. ಹೌದು. I took 10 years to really reduce that amount of 30 kgs from my body out. It was not easy to come from 80 to 49 kgs. It was definitely not. And it is our struggle. So now, as a pregnant woman, we should already prepare our mind that doing breathing exercises or basic walks or keep yourself active lifestyle is very important because you can bounce back your weight. Otherwise, you will just land up ending, oh my god, ನಾನು ಇಷ್ಟು ದಪ್ಪ ಆಗ್ಬಿಟ್ಟೆ, ಮಕ್ಕ ಆದ್ಮೇಲೆನೆ ನಾನು ದಪ್ಪ ಆಗ್ಬಿಟ್ಟೆ ಅಂತ ಅವ್ರ ಅಳಕನ. It's better that you realize it. Yes. So from the beginning. So now, I remember my daughter was born in 2003. So ಆಗ ನಾನು ಅಪೋಲೋ ಹಾಸ್ಪಿಟಲಲ್ಲಿ I took some yoga breathing sessions, Okay. because I understood that it was important for me. Hmm. In spite of that, obviously ನಮ್ಮ parents first ಮಗು, ನೀನು ಇದು ಮಾಡಬೇಡ, ಅದು ಮಾಡಬೇಡ, ಇದು ಮಾಡಬೇಡ. And I landed up putting on weight. Now who's in the problem? We are in the problem. So better now, I would suggest all the women, no problem, do your workouts, but with the guidance. Definitely with the guidance. Do keep yourself active. I wouldn't say just go and do gym, no, but do it actively. Maybe walkings, yoga, breathings. These are so important. And there also you can control your portions. There's no harm. ಎಲ್ಲ ಮನೇಲಿ obviously everybody will be pampering you. ಇದು ತಿನ್ನು, ಅದು ತಿನ್ನು, ಇದು ತಿನ್ನು, ಅದು ತಿನ್ನು, ಇದು ಒಳ್ಳೇದು, ಅದು ಒಳ್ಳೇದು. But instead of that, have that portions controlled and eat everything, eat healthy so that your baby is healthy, you are healthy, most importantly. Because I feel most of us, we forget because of our pampering, right? And everybody will forget that, okay, body ಅಂತ. ಆಮೇಲೆ ನಾನು ಪ್ರೆಗ್ನೆಂಟ್ ಆಗ್ಬಿಟ್ಟೆ, ನಾನು ಇಷ್ಟು ದಪ್ಪ ಆಗ್ಬಿಟ್ಟೆ. ಅದು I feel that is sad. So, yeah. ಇನ್ನು ಕೊನೆಯದಾಗಿ ನಿಮ್ಮ ವಿಡಿಯೋಸ್ ನೋಡೋರು ಕೂಡ ಎಷ್ಟೋ ಜನ ಸ್ಫೂರ್ತಿ ಆಗಿರ್ತಾರೆ. ಅವರಿಗೆಲ್ಲ ಯಾವ ರೀತಿಯಾಗಿ ಡಯಟ್ ಬಗ್ಗೆ ನೀವ್ ಹೇಳ್ತೀರಾ? ಡಯಟ್ ಬಗ್ಗೆ ಏನಾದ್ರು ಎಕ್ಸಾಂಪಲ್ಸ್ ಕೊಡೋದಾಗಿರ್ಲಿ, ಆಮೇಲೆ ಡಯಟ್ ಕೂಡ ಯಾವ ರೀತಿ ಆಗಿರ್ಬೋದು, ಆಮೇಲೆ ಈಗಿನ ಜನರೇಷನ್ ಹೆಣ್ಮಕ್ಳು ಗಂಡ್ಮಕ್ಳಾಗಿರ್ಲಿ ನಿಮ್ಮನ್ನ ನೋಡಿ ಅವ್ರಿಗೂ ಕೂಡ ಸ್ಫೂರ್ತಿ ಆಗಿರ್ತೀರಾ. ಆಮೇಲೆ ಅದೇ ರೀತಿಯಾಗಿ ಅವ್ರಿಗೆ ಯಾವ ರೀತಿಯಾಗಿ ಡಯಟ್ ನೀವು ಸಜೆಸ್ಟ್ ಮಾಡ್ತೀರಾ? ನೀವ್ ಎಲ್ಲರಿಗೆ ಸಜೆಷನ್ ಅಂತ ನಾನು ಎವ್ರಿಬಡಿ ಹ್ಯಾಸ್ ದೇ ಡಿಫ್ರೆಂಟ್ ಗೋಲ್ಸ್ ಅಲ್ವಾ. ಒಬ್ಬರಿಗೆ ಜಸ್ಟ್ ಸ್ಲಿಮ್ ಆಗಬೇಕು, ಒಬ್ಬರಿಗೆ ಬಾಡಿ ಬಿಲ್ಡಿಂಗ್ ಹೋಗ್ಬೇಕು, ಒಬ್ಬರಿಗೆ ನಾನು ಮಾಡೆಲ್ ಥರ ಇರಬೇಕು. ಎಲ್ಲರಿಗೆ ಡಿಫ್ರೆಂಟ್ ಗೋಲ್ಸ್ ಇದೆ. ಸಿಂಪಲ್ ನಾನು ಸಜೆಷನ್ ಎಲ್ಲರಿಗೆ ನಾನು ಮಾಡೋಕ್ಕಾಗೋದಿಲ್ಲ ಬಿಕಾಸ್ ಎವ್ರಿಬಡಿ ಹ್ಯಾಸ್ ಡಿಫ್ರೆಂಟ್ ಗೋಲ್ಸ್ ಇನ್ ದೇ ಲೈಫ್ಸ್. ಬಟ್ ವಾಟ್ ಐ ವುಡ್ ಸಜೆಸ್ಟ್ ಇಸ್ eat in a right portion. That is most important. Drink lot of water and avoid junk food. On the active lifestyle equally, sleep on time, get up on time, work out on time. This is important. So once you have these as your lifestyle on the create ಮಾಡ್ಕೊಂಡ್ರೆ, definitely you will be able to be a healthy person more than being a bodybuilder or somebody who's amazing body. You are healthy. That is more important. So these are the things that you have to follow. ಎಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಡಯಟ್ ಬಗ್ಗೆ ಎಷ್ಟೋ ಇನ್ಫಾರ್ಮೇಶನ್ ಕೂಡ ನಮಗೂ ಕೊಟ್ರಿ. ಇವನ್ ಯಾರೆಲ್ಲ ವೀಕ್ಷಕರು ಕೂಡ ತುಂಬಾ ಜನ ನೋಡ್ತಾ ಇರ್ತಾರೆ, ಅವರಿಗೂ ಕೂಡ ಡಯಟ್ ಬಗ್ಗೆ ತುಂಬಾನೇ ಇನ್ಫಾರ್ಮೇಶನ್ ಸಿಕ್ತು ಕೂಡ. ಬ್ಯಾಲೆನ್ಸ್ ಡಯಟ್ ಯಾವ ರೀತಿ ಆಗಿರ್ಬೇಕು, ನಾವು ಯಾವ ರೀತಿಯಾಗಿ ಫುಡ್ ನ ತಗೋಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್. ಇವತ್ತು ಆಕ್ಚುಲಿ ಜ್ಯೋತ್ಸ್ನಾ ವೆಂಕಟೇಶ್ ಅವರು ಬ್ಯಾಲೆನ್ಸ್ ಡಯಟ್ ಯಾವ ರೀತಿ ಆಗಿರಬೇಕು, ಡಯಟ್ ನಾವು ಯಾವ ರೀತಿಯಾಗಿ ಮಾಡಬೇಕು, ಅದೇ ರೀತಿಯಾಗಿ ಫುಡ್ನ ಎಷ್ಟು ಕನ್ಸ್ಯೂಮ್ ಮಾಡಬೇಕು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ಇನ್ನು ಮುಂದಿನ ಸಂಚಿಕೆಯಲ್ಲಿ ಫಿಟ್ನೆಸ್ ಯಾವ ರೀತಿ ಆಗಿರಬೇಕು, ಫಿಟ್ನೆಸ್ ವರ್ಕೌಟ್ ನಾವು ಯಾವ ರೀತಿಯಾಗಿ ವರ್ಕೌಟ್ ಮಾಡಬೇಕು, ಆಮೇಲೆ ನಮಗೆ ಸ್ಟಿರಾಯ್ಡ್ಸ್ ತಗೊಳ್ಳೋದ್ರಿಂದ ನಮಗೆ ಏನೆಲ್ಲ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನೋಡಿದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ.